ನಮಸ್ಕಾರ ಬಾಸು, ವೆಲ್ಕಮ್. ನಾನು ಇನ್ನೊಂದು ವಾರ ಇನ್ನೊಂದು ಬ್ಲಾಗ್ ಜೊತೆ ನಿಮಗೋಸ್ಕರ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀನಿ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ್ದು ಪ್ಲೇಸು ಅಂತ, ಟೈಟಲು ತಮ್ನೇನ್ ಎಲ್ಲ ನೋಡಿ. ಸೊ ಲೆಟ್ಸ್ ವೆಲ್ಕಮ್ ಯು ಆಲ್ ಟು ಲೇಪಾಕ್ಷಿ. ಸೊ ಲೆಟ್ಸ್ ಬಿಗಿನ್ ಆರ್ ಬ್ಲಾಗ್. ಹೇಗೆ ರಾಮನ್ಗೆ ಆಂಜನೇಯ ಯಾವಾಗ್ಲೂ ಜೊತೆಯಾಗಿರ್ತಾನೋ, ಶಿವನ್ಗೆ ಇನ್ನೊಬ್ಬ ಇರ್ತಾರೆ, ಅದೇ ನಂದಿ. ಇವಾಗ ಈ ನಂದಿ ನೀವೇನ್ ನೋಡ್ತಾ ಇದೀರಾ, ಇದು 30 ಅಡಿ ಇದೆ ಅಂತೆ. ಈ 30 ಅಡಿ ಇರೋ ನಂದಿ ಏನ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಈ ನಂದಿ ಸ್ಪೆಷಾಲಿಟಿ ಏನಂದ್ರೆ, ಈ 30 ಅಡಿ ಏನಿದೆ ಅದು ಒಂದೇ ಸ್ಟೋನ್ ಅಲ್ಲಿ ಕೆತ್ತನೆ ಮಾಡಿರೋದಂತೆ. ಬನ್ನಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇನ್ನೊಂದು ಡೆಸ್ಟಿನೇಷನ್. ನಾವು ನಂದಿ ದರ್ಶನ ಮಾಡಾಯ್ತು, ಇವಾಗ ಶಿವನ್ ದರ್ಶನ ಅಂದ್ರೆ ವೀರಭದ್ರ ಸ್ವಾಮಿ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ವೀರಭದ್ರ ಸ್ವಾಮಿ ದರ್ಶನ ಮಾಡೋಣ, ಮತ್ತೆ ಇನ್ನ ಬೇರೆ ಬೇರೆ ಪ್ಲೇಸಸ್ ನ ಇಲ್ಲಿ ಕವರ್ ಮಾಡ್ತೀನಿ. ನೀವೇನಾನು ಈ ಟೆಂಪಲ್ಗೆ, ಈ ಲೆಪಾಕ್ಷಿಗೆ ಬರ್ಬೇಕು ಅಂತ ಇದ್ರೆ ನೀವು ನಿಮ್ಮ ಬೈಕು ಕಾರಲ್ಲೂ ಬರ್ಬೋದು. ಆದ್ರೆ ನೀವೇನೋ ಬಸ್ಸು ಟ್ರೈನ್ ಅಲ್ಲಿ ಬರ್ಬೇಕಂದ್ರೆ ನೀವು ಹಿಂದೂಪುರ್ ಇಂದ ಇಲ್ಲಿಗೆ ಬರ್ಬೇಕಾಗುತ್ತೆ. ಆ ಹಿಂದೂಪುರ್ ಇಂದ ಲೈಕ್ ಇಲ್ಲಿಗೆ ಬರಕ್ಕೆ ಒಂದು 15-16 ಕಿಲೋಮೀಟರ್ಸ್ ಇದೆ. ನೀವು ಆಟೋ, ಅಲ್ಲಿಂದ ಆಟೋಗಳೆಲ್ಲ ಸಿಗುತ್ತೆ, ಶೇರ್ ಆಟೋ 30 ರೂಪಾಯಿ ತಗೊಂತಾರೆ. ಸೊ ಈ ದೇವಸ್ಥಾನಕ್ಕೆ ಮತ್ತೆ ರಾಮಾಯಣಕ್ಕೂ ಒಂದು ಕನೆಕ್ಷನ್ ಇದೆ. ಈ ದೇವಸ್ಥಾನಕ್ಕೂ ರಾಮಾಯಣಕ್ಕೂ ಏನ್ ಕನೆಕ್ಷನ್ ಅಂತ ಹೇಳ್ತೀರಾ? ವಿಜಯನಗರ ಸಾಮ್ರಾಜ್ಯದ ಏನಾನೋ ಕನೆಕ್ಷನ್ ಇರಬೇಕು ಅಂತ ಅನ್ಕೊಂತೀರಾ? ಇಲ್ಲ ರೀ, ಅದಕ್ಕಿಂತ ಹಳೇದೊಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ನ ಹುಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ರಾಮ, ಆಂಜನೇಯ, ಸೀತಾ, ರಾವಣ ಎಲ್ಲದಕ್ಕೂ ಕನೆಕ್ಷನ್ ಇದೆ. ಸೊ ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್ ರಾಮಾಯಣದ ಕತೆ ಈ ಲೇಪಾಕ್ಷಿಯಲ್ಲಿ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಈ ರಾಮಾಯಣಕ್ಕೂ ಈ ಲೇಪಾಕ್ಷಿಗೂ ಏನೋ ಒಂದು ಸಂಬಂಧ ಇದೆ ಅಂತ. ಏನ ಸಂಬಂಧ ಅಂತ ಕೇಳ್ತೀರಾ? ಬನ್ನಿ ಹೇಳ್ತೀನಿ. ಸೀತೆ ತಾಯಿನ ರಾವಣ ಕಿಡ್ನಾಪ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತ ಗಿಡ, ಮರ, ಪಕ್ಷಿ ಎಲ್ಲ ವಿಲ್ಲ ಒದ್ಲಾಡುತ್ತೆ. ಏನಕ್ಕೆ ಒದ್ಲಾಡುತ್ತೆ ಗೊತ್ತಾ? ಆ ತಾಯಿನ ಕಾಪಾಡ್ಬೇಕು ಅಂತ. ನಿಮ್ಗೆಲ್ಲ ಗೊತ್ತಿರ್ಬೋದು, ಸೀತೆ ತಾಯಿನ ರಾವಣ ಕಿಡ್ನಾಪ್ ಮಾಡ್ತಾನೆ ಅಂತ. ಆ ಕಿಡ್ನಾಪ್ ಮಾಡೋ ಸಂದರ್ಭದಲ್ಲಿ ಅಲ್ಲಿರುವಂತ ಗಿಡ, ಮರ, ಪಕ್ಷಿ ಎಲ್ಲ ವಿಲ್ಲ ಒದ್ಲಾಡುತ್ತೆ. ಏನು ಗೊತ್ತಾ? ಆ ತಾಯಿನ ಕಾಪಾಡ್ಬೇಕು ಅಂತ. ಆದ್ರೆ ರಾವಣ ತುಂಬಾ ಪವರ್ಫುಲ್ ವ್ಯಕ್ತಿ ಆಗಿರ್ತಾನೆ, ಅಷ್ಟು ಈಸಿ ಇರಲ್ಲ. ಅಲ್ಲಿರುವಂತ ಗಿಡ, ಮರ ಏನ್ ಮಾಡುತ್ತೆ? ಆದ್ರೆ ಅಲ್ಲೇ ಕೂತಿರುವಂತ ಒಂದು ತುಂಬಾ ವಯಸ್ಸಾಗಿರುವಂತ ಒಂದು ಪಕ್ಷಿ ಬಂದ್ಬಿಟ್ಟು ಆ ರಾವಣಾಸುರನ ಫ್ಲೈಟ್ ಅಂದ್ರೆ ಪುಷ್ಪಕ ವಿಮಾನನ ಕೊಲ್ಲಕ್ ಟ್ರೈ ಮಾಡುತ್ತೆ. ಆ ಕೊಲ್ಲಕ್ ಟ್ರೈ ಮಾಡುವಂತ ಪಕ್ಷಿನೇ ಜಟಾಯು. ಜಟಾಯುನು ಪುಷ್ಪಕ ವಿಮಾನನ ಕೊಲ್ತಾ ಇದ್ರೆ ರಾವಣ ಸುಮ್ಮನೆ ಇರ್ತಾನ ನೋಡ್ಕೊಂಡು? ಖಂಡಿತ ಇಲ್ಲ. ಆ ಸಂದರ್ಭದಲ್ಲಿ ರಾವಣ ಕೋಪ ಬರುತ್ತೆ. ಈ ಜಟಾಯು ಅಂದ್ರೆ ವಯಸ್ಸಾಗಿರೋ ಜಟಾಯು ಯಾವ ಲೆಕ್ಕ ರಾವಣಕ್ಕೆ? ಫಸಕ್ ಅಂತ ಲಾಂಗ್ ಎತ್ತಾನೆ, ಕತ್ತಿ ಎತ್ತಾನೆ, ಫಸಕ್ ಅಂತ ಕಟ್ ಮಾಡಿ ಬಿಸಾಕ್ತಾನೆ. ಆ ಸಂದರ್ಭದಲ್ಲಿ ಆ ಜಟಾಯು ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ರು ಕೂಡ ಅದ್ರ ಪ್ರಾಣ ಕಳ್ಕೊಳಲ್ಲ. ರಾಮನಿಗೆ ಕಾಯ್ತಾ ಇರುತ್ತೆ. ಏನಕ್ಕೆ ಗೊತ್ತಾ? ಸೀತೆ ತಾಯಿನ ಕಿಡ್ನಾಪ್ ಆಗಿದೆ ಅಂತ ಯಾರೋ ಒಬ್ರು ತಿರ್ಬೇಕಲ್ಲ ರಾಮನಿಗೆ. ಆ ಜಟಾಯುನ ರಾಮನಿಗೆ ತಿಳಿಸೋದು, ಆ ಸೀತಾದೇವಿನ ಕಾಪಾಡ್ಲಿಕ್ಕೆ ಅಂತ ಒಂದು ಪ್ರಯತ್ನ ಮಾಡಿದಂತ ಆ ಜಟಾಯು ನಾನ್ ನೋಡ್ಲಿಕ್ಕೆ ಬಂದಿದೀವಿ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇರೋ ಆ ಜಟಾಯುನೇ ಸೀತಾ ಮಾತೆನ ಕಾಪಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದು. ನಾವಿವಾಗ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಆ ಪ್ಲೇಸೇ ಸೀತಾ ದೇವಿಯ ಪಾದ. ಬನ್ನಿ ನೋಡೋಣ ಅದನ್ನ. ಇಲ್ಲೆಲ್ಲಾರು ಇದಾರೆ ನೋಡಿ, ಇದೆ ಸೀತಾ ಮಾತೆ. ಇದು ಜಟಾಯುವಿಂದ ನಾವೇನ್ ಕಲಿಬಹುದು ಅಂದ್ರೆ, ನಾವು ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ಆದ್ರೆ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್. ನಮ್ ಲೈಫ್ ಅಲ್ಲಿ ಇವ್ರು ಏನ್ ಅನ್ಕೊಂತಾರೋ, ಅವ್ರು ಏನ್ ಅನ್ಕೊಂತಾರ ಅಂತಾನೆ ಲೈಫ್ ಕಳ್ದ್ಬಿಡ್ತೀವಿ. ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರಯತ್ನ ಪಟ್ರೆ ತಾನೇ ಸಕ್ಸಸ್ ಆಗೋದು. ಪ್ರಯತ್ನ ಪಟ್ರೆ ಸಕ್ಸಸ್ ಆಗೇ ಆಗ್ತೀವಿ ಒಂದಿನ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನ್ ಇಷ್ಟ ಆಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಇಂಪ್ರೂವ್ ಆಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ವೀಕ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಗುಡ್ ಬೈ.